ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಪಬ್ಲಿಕ್ ಟಿವಿ ಸರಣಿ ವರದಿಯ ಬಳಿಕ ಸಣ್ಣ ವರ್ತಕರಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹಾಲು ಹಣ್ಣು ತರಕಾರಿ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಶಾಕ್ ಬಗ್ಗೆ ನಿರಂತರ ವರದಿಯನ್ನ ಪಬ್ಲಿಕ್ ಟಿವಿ ಮಾಡಿತ್ತು. ಈ ವರದಿಯ ಬೆನ್ನಲ್ಲೇ ಈಗ ಬಾಕಿ ವಸೂಲಾತಿಯಿಂದ ಈಗ ಸರ್ಕಾರ ಹಿಂದೆ ಸರಿದಿದೆ. ನಮ್ಮ ವರದಿ ನಮ್ಮ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಟಿವಿ. ನಿಮ್ಮ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ವರದಿಯ ಮೂಲಕವಾಗಿ ಸಣ್ಣ ವರ್ತಕರಿಗೆ ಬಿಗ್ ರಿಲೀಫ್ ಈಗ ಕೊಡ್ತಾ ಇದ್ದಾರೆ. ಬಟ್ ಕೂಸ್ ಚೂಟಿದ್ದು ಇವರೇ, ತೊಟ್ಲು ತೂಗಿದ್ದು ಇವರೇ, ವಸೂಲಿ ಮಾಡಿ ಅಂತ ಹೇಳಿದ್ದು ಇವರೇ, ಈಗ ವಸೂಲಿ ಬೇಡ ನಿಲ್ಲಿಸ್ತೀವಿ ಅಂತ ಹೇಳಿದ್ದು ಇವರೇ. ಚೆನ್ನಾಗಿದೆ ಆಟಗಳು. ರಾಜಕೀಯವಾಗಿ ಹೇಗೆ ಜನರನ್ನ ಯಾಮಾರಿಸ್ತಾರೆ, ಕಿವಿಯಲ್ಲಿ ಹೂ ಹೆಂಗಿಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಇನ್ಮುಂದೆ GST ನೋಂದಣಿ ಕಡ್ಡಾಯ. ಈಗ ಮಾಡ್ಕೊಳ್ದೇ ಇರೋದೇ ಅವ್ರ ತಪ್ಪು ಸರ್. ಇಷ್ಟು ದಿನ ಯಾಕೆ ಮಾಡ್ಕೊಂಡಿಲ್ಲ ಅಂತ ಅವರು ವ್ಯಾಪಾರ ಮಾಡ್ತೀನಿ ಅಂದಾಗ GST ನೋಂದಣಿ ಕಡ್ಡಾಯ ತಾನೆ. ಮಾಡ್ಕೊಳ್ಳಾರ್ದೆ ಅವ್ರ ತಪ್ಪು ಇದೆ ವ್ಯಾಪಾರಸ್ಥರದ್ದು. 3 ವರ್ಷದ ಬಾಕಿ ವಸೂಲಿಯನ್ನ ಈಗ ಸರ್ಕಾರ ಕೈಬಿಟ್ಟಿದೆ. ವಸೂಲಿ ಮಾಡಿ ಅಂತ ಹೇಳಿದವರು ಯಾರು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಹೇಳ್ಬೇಕು ತಾನೆ. ದೇಶದಲ್ಲಿ ನಂಬರ್ 1 GST ಕಲೆಕ್ಷನ್ ಅಲ್ಲಿ ಆಗಬೇಕು ಅಂತ ಹೇಳಿದವರು ಯಾರು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ. ಇನ್ಮುಂದೆ GST ನೋಂದಣಿ ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕಂತೂ ರಿಲ್ಯಾಕ್ಸೇಷನ್ ಇದೆ ವ್ಯಾಪಾರಸ್ಥರಿಗೆ. ಹಾಕೋದು ಕೇಂದ್ರ ಸರ್ಕಾರ, GST ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ. GST ಕೌನ್ಸಿಲ್ನಲ್ಲಿ ಅದು ತೀರ್ಮಾನ ಮಾಡಿ ಹಾಕೋದು. 1% ಟ್ಯಾಕ್ಸನ್ನು ಹಾಕಿದ್ದಾರೆ. ಅದು 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಅಂಥವ್ರಿಗೆ ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಕೆಲವು ಸಣ್ಣ ವ್ಯಾಪಾರಿಗಳು ಅಲ್ಲದೆ ಬೇರೆಯವ್ರಿಗೂ ಕೂಡ ಕೊಟ್ಬಿಟ್ಟಿದ್ದಾರೆ. 3 ವರ್ಷದಿಂದ ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದಾವಲ್ಲ, ಅದರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರೂ ಕೂಡ ವಸೂಲು ಮಾಡಲ್ಲ. ಈ 2 ವರ್ಷ 3 ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು. ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು